ಯಜಮಾನ್ರೆ ಇವತ್ತು ಏನು ತಿಂಡಿ ಮಾಡಲಿ? ಏನಾದರೂ ಮಾಡಿಬಿಡಿ, ಒಟ್ಟಿನಲ್ಲಿ ಟೈಮ್ ಟೇಬಲ್ ಹಾಕ್ಬಿಡಿ. ಸೋಮವಾರ ಪಲಾವು, ಮಂಗಳವಾರ ಚಿತ್ರಾನ್ನ, ಬುಧವಾರ ಚಪಾತಿ, ಮತ್ತು ಬಾತು ಯಾವುದಾದ್ರೂ ನೆಕ್ಸ್ಟು ಹಿಂಗೆ ಒಂದು ಟೈಮ್ ಟೇಬಲ್ ಹಾಕ್ಬಿಡಿ. ಇಂಥ ದಿನ ಇಂಥ ಸಾಂಬಾರು, ಸೋಮವಾರ ಬೇಳೆ ಸಾರು, ಮಂಗಳವಾರ ತರಕಾರಿ ಸಾರು, ಹಿಂಗೆ ಈ ರೀತಿ ಟೈಮ್ ಟೇಬಲ್ ಹಾಕ್ಬಿಡಿ. ಭಾನುವಾರ ಚಿಕನ್ ಖಂಡಿತ ಇರಬೇಕು, ಚಿಕನ್ ಮಟನ್ನು ಯಾವುದಾದ್ರೂ ಓಕೆ. ಭಾನುವಾರ ದಿನ, ಸೋಮವಾರ ಎಲ್ಲನ ಈ ರೀತಿ ವೆಜ್ ಇದ್ದರೆ ಸಾಕು ನನಗೆ. ತರಕಾರಿ ಸಾಂಬಾರು ಮತ್ತು ಸೊಪ್ಪು ಸಾರು, ಹುರುಳಿಕಾಳು ಸಾಂಬಾರು, ಈ ರೀತಿ ಎಲ್ಲ ಟೈಮ್ ಟೇಬಲ್ ಹಾಕಬಿಡಿ. ನೀವು ಇಂಥ ದಿನ ಇಂಥದ್ದು ಮಾಡಬೇಕು ಅಂತ ಅವತ್ತಿನ ದಿನ ಅಂಥದ್ದು ಮಾಡಿಬಿಡಿ. ನನಗೆ ಫೋನ್ ಮಾಡಿ ಹೇಳ್ಬಿಡಿ ಸಂಜೆ ಟೈಮು. ಏನಾದರೂ ತರಕಾರಿ ಬೇಕಂದರೆ ಯಾಕಂದರೆ ನನಗೆ ಗೊತ್ತಾಗೋದಿಲ್ಲ ಏನು ಬೇಕು, ಏನು ತರಬೇಕು, ಏನು ಮನೆಗೆ ಅಂತ ಗೊತ್ತಾಗೋದಿಲ್ಲ. ಏನಾದರೂ ಇಲ್ಲ ಅಂತಂದರೆ ನನಗೆ ಸಂಜೆನೇ ಫೋನ್ ಮಾಡಿ, ಯಜಮಾನ್ರೆ ಈ ಥರದ್ದಿಲ್ಲ ತಗೊಂಬಂದು ಕೊಡಿ ಅಂತ ಹೇಳಿ ಸಂಜೆ ಇದರಿಂದ ಬರಬೇಕಾದ್ರೆ ತೊಗೊಂಬಂದುಬಿಡ್ತೀನಿ. ಸರಿನಾ? ನನಗೇನಿದ್ರು ನೀವು ಫೋನ್ ಮಾಡಿ ಹೇಳ್ಬಿಡ್ರಿ ಇಂಥದ್ದು ಬೇಕು ಅಂತ. ಸರಿ ಆಯ್ತಕ್ಕ, ಇವತ್ತೇನಾದರೂ ಮಾಡಿಬಿಡು, ಚಿತ್ರಾನ್ನನೋ ಪಲಾವ್ ಏನಾದರೂ ಮಾಡಿಬಿಡು. ತರಕಾರಿ ಏನೂ ಇಲ್ವಲ್ಲ ಇವತ್ತು, ಅದಕ್ಕೇ ಚಿತ್ರಾನ್ನನೇ ಮಾಡಿಬಿಡ್ತೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಐತೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಬಿಡ್ತೀನಿ. ನಾಳೆ ಬರಬೇಕಾದ್ರೆ ನೀವು ತರಕಾರಿ ತಗೊಂಬರ್ರಿ. ಕ್ಯಾರೆಟು, ಬೀನ್ಸು, ಬೀಟ್ರೂಟು ಈ ರೀತಿ ಎಲ್ಲನ ತರಕಾರಿ ಎಲ್ಲ ತಗೊಂಬರ್ರಿ. ಹಾಗೆ ಅವರೆಕಾಳು ಇದ್ದರೆ ಅವರೆಕಾಳು ತಗೊಂಬರ್ರಿ. ಹಸೆಕಾಳು ಸಾಂಬಾರು ಮಾಡಿರ್ತೀನಿ. ಅವರೆಕಾಳು, ತೊಗರಿಕಾಳು, ಅಳಸಿಂದೆಕಾಳು, ಹಸೆಕಾಳು ಬರುತ್ತೆ ಇವಾಗ. ಹಸೆಕಾಳು ತಗೊಂಬರ್ರಿ, ಮಾಡ್ತೀನಿ. ಸರಿ ಸರಿ ಆಯ್ತಕ್ಕ, ಆಯಿತು ತಗೊಂಬರ್ತೀನಿ. ಇವತ್ತು ಸಂಜೆ ಎಲ್ಲ ತರಕಾರಿ ತೊಗೊಂಬರ್ತೀನಕ್ಕ. ನಾಳೆಯಿಂದ ಎಲ್ಲ ಮಾಡಿರಂತೆ. ಇವತ್ತು ಏನು ಮಾಡ್ತೀರಾ? ಸಾಂಬಾರು ಏನು ಮಾಡ್ತೀರಾ? ಬೇಳೆ ಸಾಂಬಾರು ಮಾಡ್ತೀನಿ. ಚಿತ್ರಾನ್ನ ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡಿಡ್ತೀನಿ. ಬೇಗ ಟೈಮ್ ಆಗುತ್ತೆ. ನಾನು ಕಸ ಹೊಡೆದಿದ್ದಾಯ್ತು, ನೆಲ ಒರೆಸಿದ್ದಾಯ್ತು, ಬಟ್ಟೆ ತೊಳೆದು ಹಾಕಿದ್ದಾಯ್ತು, ಪಾತ್ರೆ ತೊಳೆದಿದ್ದಾಯ್ತು, ಎಲ್ಲ ಆಯಿತು. ಸ್ವಲ್ಪ ತಿಂಡಿ ಅಡುಗೆ ರೆಡಿ ಮಾಡಿಬಿಟ್ರೆ ಮುಗೀತು. ಬಟ್ಟೆ ಒಣಗಾಕಿ ಬರ್ತೀನಿ. ಮೇಲಕ್ಕೆ ಹೋಗಿ ಮೇಲಕ್ಕೆ ಹಾಕಿ ಕ್ಲಿಪ್ ಹಾಕಿ ಬರ್ತೀನಿ. ಅಕ್ಕ, ಮಳೆಗಿಳೆ ಏನಾದರೂ ಬರುತ್ತೆ ಇಲ್ಲೇನೆ, ಕೆನಫಲ್ ಹಾಕ್ಬಿಡಿ. ಮಳೆಗಿಳೆ ಏನಾದರೂ ಬಂದರೆ ನೆಂದೋಗ್ಬಿಡುತ್ತೆ, ಮತ್ತು ನಾನು ಇರೋದಿಲ್ಲ ಏನಿಲ್ಲ ತಗೊಳಕ್ಕೆ. ಕೆನಫಲ್ ಹಾಕ್ಬಿಡಿ, ಆರ್ಕೊಳ್ತೈತೆ ಗಾಳಿಗೆ. ಸರಿ ಯಜಮಾನ್ರೆ, ಆಯಿತು, ಕೆನಫಲ್ಲೇ ಹಾಕಿ ಬರ್ತೀನಿ. ನಾನು ಸ್ಟೇಟಸ್ಗೆ ಹಾಕಿರೋದನ್ನ ಈಗ ಗಗನ ಅನ್ನೋಳು ನೋಡೇ ಇಲ್ವಲ್ಲ. ಮನೆ ಕೆಲಸದವ್ರು ಬಂದವ್ರೆ, ಮನೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಸ್ಟೇಟಸ್ಗೆ ಹಾಕಿದ್ದೀನಿ. ಅದನ್ನು ನೋಡೇ ಇಲ್ವಲ್ಲ ಅವಳು. ಅವಳು ನೋಡಿಲ್ಲ, ವಾಟ್ಸಪ್ಪೇ ಓಪನ್ ಮಾಡಿಲ್ಲ. ಯಾವತ್ತು ಇಲ್ಲಿಂದ ಹೋದಾಗಿಂದ ಒಂದು ವಾರದ ಮೇಲೆ ಆಯಿತು. ಯಾಕೆ ವಾಟ್ಸಪ್ಪೇ ಓಪನ್ ಮಾಡಿಲ್ವಲ್ಲ ಅವಳು? ಯಾಕಿರ್ಬೋದು? ಲಾಸ್ಟ್ ಸೀನ್ ಅಲ್ಲೇ 7 days ಆಗೈತೆ. ಯಾಕೋ ವಾಟ್ಸಪ್ಪೇ ಓಪನ್ ಮಾಡಿಲ್ಲ. ನಾನು ಸ್ಟೇಟಸ್ಗೆ ಹಾಕಿರೋದನ್ನ ನೋಡ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಅವಳು ನೋಡೇ ಇಲ್ವಲ್ಲ. ಅವಳೇನು ತಲೆನೇ ಕೆಡಿಸ್ಕೊಂಬಂಗಿಲ್ಲ ಅಲ್ವಾ? ಇಲ್ಲಾಂದರೆ ಸ್ಟೇಟಸ್ ಎಲ್ಲ ನೋಡೋದು ಹಂಗೆಲ್ಲ ಮಾಡೋಳು. ಏನೆಲ್ಲ ಫೋನೇ ಇದಾಗ್ಬಿಟ್ಟೈತೆ ಅನಿಸುತ್ತೆ. ಫೋನೇ ತೆಗ್ದಿಟ್ಬಿಟ್ಟವಳೇನೋ, ಯಾಕೋ ನೋಡಲ್ವೇನೋ ಅಂತ ಅನ್ನಿಸ್ತೈತೆ ನನಗೆ. ಯಾಕೆ ನೋಡಲ್ವೋ ಏನೋ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ಆಗ್ತಾಗಿಂದ ಸ್ಟೇಟಸ್ಗೆ ಆಗ್ತಾಗಿಂದ ನಾನು ನೋಡ್ತಾ ಇದ್ದೀನಿ. ವೀಡಿಯೋನು ಮಾಡಾಕಿದ್ದೀನಿ ನೋಡಿ, ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಆಗಿದೆ ಅಂತೇಳಿ ವೀಡಿಯೋನು ಮಾಡಾಕಿದ್ದೀನಿ. ಹಂಗಂದ್ರೂ ನೋಡಿಲ್ವಲ್ಲ ಅವಳು. ಯಾಕೆ ನೋಡೋದಿಲ್ಲ ಅವಳು ನನ್ನ ಸ್ಟೇಟಸ್ಸಾ? ಏನಾದರೂ ಬ್ಲಾಕ್ ಮಾಡಿದಾಳ? ಇಲ್ಲ ಇಲ್ಲ ಇಲ್ಲ, ಬ್ಲಾಕ್ ಅಂತೂ ಮಾಡಿಲ್ಲ, ಬ್ಲಾಕೂ ಮಾಡಿಲ್ಲ, ಏನಿಲ್ಲ. ಯಾಕೆ ಇದು ಕಾಣಿಸ್ತಾ ಇಲ್ವಲ್ಲ? ಏನು ಸ್ಟೇಟಸ್ ನೋಡಲ್ವಲ್ಲ ಇವಳು? ವಾಟ್ಸಪ್ ನೋಡೇ ಇಲ್ಲ. ಲಾಸ್ಟ್ ಸೀನ್ 7 days ಆಗೈತೆ. ಯಾಕೆಲ್ಲ ತೆಗ್ದು ಹಾಕ್ಯವಳಲ್ಲ? ಏನಿರ್ಬೋದು? ಅಲ್ಲಿ ಏನಾದರೂ ಬೈದಿರ್ಬೇಕು, ಅವ್ರ ಅಪ್ಪಯ್ಯನ ಅವ್ರ ತಮ್ಮನ ಏನಾದರೂ ಬೈದಿರ್ತಾರೆ ಚೆನ್ನಾಗಿ, ಅದಕ್ಕೆ ಬೇಜಾರು ಮಾಡಿ ತೆಗ್ದಿಕ್ಕಿದ್ದಾಳೆ ಅಂತ ಅನ್ನಿಸ್ತೈತೆ ನನಗೇನೋ. ನನಗೆ ಅನಿಸಿರೋದು ಅವ್ರ ತಮ್ಮ ಅವ್ರ ಅಪ್ಪ ಎಲ್ಲ ಚೆನ್ನಾಗಿ ಬೈದಿರ್ತಾರೆ. ರಾಹುಲ, ಏನಜ್ಜಿ? ಯಾಕೆ? ಯಾರು ಇವ್ರು ಬಂದಿರೋದು? ಯಾರೋ ಮನೆ ಕೆಲಸದವ್ರು ಬಂದವ್ರಂತೆ. ಏನಜ್ಜಿ, ನನಗೆ ಮನೆ ಕೆಲಸಕ್ಕೆ ಬೇಕಾಗಿತ್ತು. ಯಾಕಂದರೆ ಅವಳು ಜಗಳ ಮಾಡ್ಕೊಂಡು ಹೋದ್ಲು. ನಮ್ಮ ಅಮ್ಮಯ್ಯನೂ ಅವ್ರ ಮನೆಗೆ ಇರ್ತೀನಿ, ನಮ್ಮ ತವ್ರ ಮನೆಗೆ ಅಂತೇಳಿ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಇಬ್ಬರೂ ಅಲ್ಲಿಗೆ ಹೋಗಿ ಸೇರ್ಕೊಂಡವ್ರೆ. ಅದಕ್ಕೇ ಮನೆಯಾಗೆ ಯಾರೂ ಇಲ್ಲ, ನಾನು ಅಲ್ಲಿಗಿನ್ನೇನು ಹೋಗೋದು ಅಂತೇಳಿ ಅದಕ್ಕೆ ನಾನು ಮನೆ ಕೆಲಸದವ್ರನ್ನ ಕರ್ಕೊಂಬಂದು ಮನೆ ಕೆಲಸ ಎಲ್ಲ ಮಾಡಿಸ್ಕೊಂಡು ತಿಂಡಿ ಅಡುಗೆ ಪ್ರತಿಯೊಂದು ಮಾಡೋ ಥರ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ನನ್ನ ಕರೆದಿದ್ದು ಬೋತಿದ್ನಪ್ಪ. ಅದೇ ಸಂಬಳ ನನಗೆ ಕೊಡ್ಬೋದಾಗಿತ್ತು. ಏನು ಬೇಡ ಕಣಜ್ಜಿ, ಬೇಡ. ನಮ್ಗೆ ಯಾರು ಸವಾಸನೂ ಬೇಡ. ನಮ್ಗೆ ಯಾರು ಆಲೇ ನೋಡಿಬಿಟ್ಟಿದ್ದೀನಿ. ಆ ಚಿಕ್ಕಪ್ಪನೂ ಅಂತದೆ, ಆ ಅಪ್ಪನೂ ಅಂತದೆ, ಎಲ್ಲರೂ ಅಂತಾರೇನೆ. ನಾನು ಎಲ್ಲರನ್ನೂ ನೋಡ್ಕೊಬಿಟ್ಟಿದ್ದೀನಿ. ನಾನು ಯಾರನ್ನೂ ನಂಬಲ್ಲ. ಯಾರು ಸವಾಸನೂ ಬೇಡ ನಮಗೆ, ಏನೂ ಬೇಡ. ನೀನು ಮಾಡಿಕೋದು ಬೇಡ, ನೀವು ನಮ್ಮನ್ನು ಮಾತಾಡ್ಸೋದು ಬೇಡ, ಎಂಥದ್ದು ಬೇಡ. ಅಲ್ಲ, ನಾನಿನ್ನೇ ಮಾತಾಗಿರ್ತಿದ್ನಲ್ಲ, ನಾನೇ ನೋಡ್ಕೊಂತಿದ್ದೆ. ಇವ್ರು ಎಂತಾರೋ ಏನೋ ಅಮ್ಮಂಗೆ ಆಗುತ್ತೆ ಅಷ್ಟೇ. ಅಲ್ಲ, ಮನೆ ಕೆಲಸದವರು ಹಂಗಪ್ಪ ಅಮ್ಮಂಗೆ ಆಗುತ್ತೆ. ಏನು ಭಯ ಇಲ್ಲ. ಇವಕ್ಕ ತುಂಬ ಒಳ್ಳೆಯದು, ತುಂಬ ಒಳ್ಳೆಯವ್ರು. ಮನೆ ಕೆಲಸದವ್ರು ಸಿಕ್ಕಿಯವ್ರೆ. ಬೆಳಗ್ಗೆ 6 ಗಂಟೆಗೆ ಬರ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದು ನಾನು ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಕೊಟ್ಟು ಹೋಗ್ತಾರೆ. ನಾನು ಬೀಗ ಹಾಕ್ಕೊಂಡು ಡ್ಯೂಟಿಗೆ ಹೋಗ್ತೀನಿ ಅಷ್ಟೇ. ಏನಂತ ತೊಂದರೆ ಏನಿಲ್ಲ. ಯಾರು ಬೇಕಾಗಿಲ್ಲ ನಮಗೇನು, ಯಾರು ಮಾಡಿಕ್ ಬೇಕಾಗಿಲ್ಲ. ಸಾಕು, ಯಾರು ಬೇಡ ನಮಗೆ. ನೋಡಪ್ಪ, ಅವಳು ಬಿಟ್ಟು ಅದೇ ಹೋಗಿರೋದ. ಬಾರಿ ಇದ್ರಂತಾಳು. ಇಂಥ ಮನೆಯ ಕಾಪುರ ಮಾಡ್ಕೊಂಡು ತಿಂದಲ್ಲಿ ಇನ್ನೆಂಥ ಮನೆಯ ಕಾಪುರ ಮಾಡ್ತಾಳ ಅವಳು. ಅದ್ಯಾಕಪ್ಪ ಜಗಳ ಮಾಡ್ಕೊಂಡು ಹೋಗ್ಲು? ನಿನ್ನಂಥ ಗಂಡ ಸಿಗ್ಬೇಕಂದ್ರೆ ಅವಳು ಅದೃಷ್ಟ ಮಾಡಿದ್ಲೆ ಅವಳು. ಅಲ್ಲ, ಅಲ್ಲೇನ ಅದೇ ಕಣ್ಣಿದ್ಲಲ್ಲ, ಬೋಲು ಒಯ್ಯ ಅಂದಿದ್ಲಂತೆ. ಇಲ್ಲಿ ಚೆನ್ನಾಗಿ ಇತ್ಕೊಂಡು ಹೋಗೋದು ಬಿಟ್ಟು ಇಲ್ಲದ ಥರ ಮಾಡ್ತಾಳೆ. ಅಲ್ಲಿ ಬೋಲು ಒಯ್ಯ ಅಂದಿದ್ಲಂತೆ ಕಣ ಪಾಪ. ಅವಾಗ ಇಲ್ಲೋಡಿಲಿ ಅವಳು
ಹೆಂಗಂದ್ರೆ ಅವ್ರ ಅಮ್ಮ ಇಲ್ದಲೇನೆ ಬೇರೆ ಮಾಡ್ಕೊಂಡು ಉಣ್ಕೊಂಡು ಸ್ಕೂಲ್ಗೆಲ್ಲ ಅಡುಗೆ ಮಾಡಿಕೊಂಡು ಮನೆಯೊಳಗೆ ಬರ್ಕ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋಣ ಅಂತ ಅಪ್ಪಾಟಿ ಪಾಟ್ ಬಿದ್ದವಳು ಗೊತ್ತಾಗಲ್ರಿ ಚೆನ್ನಾಗಿರತ್ತಾಗೆ ಚೆನ್ನಾಗಿರ್ಬೇಕು ಅನ್ನೋದು ಅರಿವಿಲ್ಲ ಅವಳಿಗೆ. ಎಲ್ಲ ನಾವು ಹೇಳೋಕ್ಕಾಗಲ್ಲ ಕಣಜ್ಜಿ, ಅವಳಿಗೆ ಗೊತ್ತಾಗಬೇಕು. ನಾವೆಲ್ಲ ಅದೆಲ್ಲ ಮಾತಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಏನೋ ಮಾಡ್ಕೊಂಬ್ಲೇಳು. ನಮಗೆ ಅವಳು ಸುದ್ದಿನೇ ಬೇಡ, ನೀನು ಮಾತಾಡಲೇ ಬೇಡ. ನೀವೂ ಬರಬೇಡ್ರಿ ಇಲ್ಲಿ, ಸರಿನಾ? ಸುಮ್ಮನೆ ಯಾಕೆ ಈಗಳಪ್ಪ ಅವ್ರು ಬಂದರು ಅವ್ರು ಮಾಡಿಕ್ಕೋದ್ರು ಅಂಬೋದು ಏನು ಬೇಡ. ನಮ್ಗೆ ಯಾರು ಮಾಡಿಕ್ಕೋದು ಬೇಡ, ಯಾರು ನೋಡ್ಕೊಂಬೋದು ಬೇಡ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ. ನನಗಿಲ್ಲೋಡು ನಮ್ಮ ಅಮ್ಮ ಏನೋ ನಮ್ಮ ಅಪ್ಪಯ್ಯ ಅವರು ಹಿಂಗೆ ಮಾಡಿದ್ರಲ್ಲ ಅಂಬೋದು ಭಾಳ ಬೇಜಾರಾಗ್ಬಿಟ್ಟೈತಿ. ಯಾರು ಸವಸನೂ ಬೇಡ, ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ಯಾರು ಹೆಂಗನ ಮಾಡ್ಕೊಂಬ್ಲೇಳು, ನಮ್ಮ ಪಾಡಿಗೆ ನಾವು ಇರೋದು ಗೊತ್ತೈತಿ. ನಾನು ಇಲ್ಲೋಡು ಒಬ್ಬಂಟೆ ಆಗ್ಲೇಳು, ನಾನು ನಿಯತ್ತಾಗಿ ಜೀವನ ಮಾಡ್ಬೇಕು ಅಂಬೋದೈತೆ ನನಗೆ. ನಾನು ಅವ್ರ ರೀತಿ ಎಲ್ಲ ನಾನು ಯಾರ ರೀತಿನೂ ನಾನು ಇದು ಮಾಡೋಕ್ಕೋಗಲ್ಲ. ನನ್ನ ನಿಯತ್ತು ಅಂದ್ರೆ ನಿಯತ್ತು ಅಷ್ಟೇ. ನಾನು ಯಾರನ್ನೂ ತಲೆ ಕೆಡಿಸ್ಕೊಂಬೋಗಲ್ಲ, ಯಾರನ್ನೂ ಇದು ಮಾಡೋಕ್ಕೋಗಲ್ಲ. ನನಗೆ ಎಷ್ಟು ಜನ ಕೇಡು ಬಯಸ್ಲೇಳು, ನನಗೆ ಎಷ್ಟು ಜನ ಕೆಟ್ಟದ್ದು ಮಾಡಲೇಳು, ಆದ್ರೆ ನಾನು ಮಾತ್ರ ಯಾರಿಗೂ ಹೋಗಲ್ಲ. ನಾನು ಯಾರಿಗೂ ಕೇಡು ಬಯಸ ಅಂತಾನಲ್ಲ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬ ಅಂತಾನಲ್ಲ. ನನಗೆ ಗೊತ್ತೈತೆ ಹೆಂಗಿರ್ಬೇಕು, ಹೆಂಗೆ ಜೀವನ ಮಾಡ್ಬೇಕು ಅಂದ. ನೀನು ಮಾಡಿಕೋದು ಬೇಡ, ಯಾರು ಮಾಡಿಕೋದು ಬೇಡ, ಹೋಗ್ತಾ ಇರು. ಚಿಕ್ಕಪ್ಪ ನನಗೆ ಕಣ್ಪಪ್ಪ ಬೋಲ್ ಕೊಟ್ಟನೆ ಇಟ್ಟು ನೀನು. ಹಂಗೆ ಮತ್ತೆ ನೋಡಪ್ಪ, ನಿಮ್ಮ ಅಪ್ಪ ಇನ್ನೊಂದಿಟ್ಟು ಆತನ ಇದು ಮಾಡ್ತಾನೆ, ನಿನ್ನ ಬೋಲಾಟ ಕಣಪ್ಪ. ನೀನು ನಿಮ್ಮ ಚಿಕ್ಕಪ್ಪನಂಗೆ ಕಣ್ಪಪ್ಪ. ಯಾರಂಗನಾಗಲಿ ಸುಮ್ಮನೆ ಹೋಗ್ತಾ ಇರೋಜಿ. ನನಗೆ ಯಾರ ಸವಾಸನೂ ಬೇಡ. ನನಗಾಲೆ ಎಲ್ಲರ ಸವಾಸ ಮಾಡಿ ಸಾಕಾಗ್ಬಿಟ್ಟೈತೆ. ನನಗೆ ಯಾರ ಸವಾಸನೂ ಬೇಡ. ನನಗೆ ಹೆಂಗಿರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ನನಗೆ ಯಾರ ತಗ ನಾನು ಹೆಂಗಿರ್ತೀನಿ ಅಂಬೋದು ನನಗೆ ಗೊತ್ತೈತೆ. ಯಾರು ನನಗೇನು ಬುದ್ಧಿ ಹೇಳ್ಬೇಕಾಗಿಲ್ಲ. ಏನು ನಾನೇನು ಸಣ್ಣ ಹುಡುಗಲ್ಲ, ನಾನೇನು ಚಿಕ್ಕ ಮಗು ಅಲ್ಲ. ನನಗೆ ಬುದ್ಧಿ ಹೇಳೋಕ್ಕೆ ಯಾರು ಬರಬೇಡ್ರಿ ಇಲ್ಲಿ. ನನಗೀಗ ಯಾರು ಮಾಡಿಕ್ಕೋದು ಬೇಡ, ನಾನು ಯಾರು ನೋಡ್ಕೊಂಬೋದು ಬೇಡ. ನನಗೆ ಮನೆ ಐತೆ ಒಬ್ಬಂಟಿಯಾಗಿ ನಾನು ಹೆಂಗೆ ಜೀವನ ಮಾಡ್ಬೇಕಂಬೋದು ನನಗೆ ಗೊತ್ತೈತೆ. ನಾನು ಜೀವನ ಮಾಡ್ತೀನಿ. ಮನೆ ಕೆಲಸದವ್ರು ಬರ್ತಾರೆ, ಮಾಡಿಕ್ತಾರೆ, ಏನು ದುಡ್ಡು ಕೊಟ್ಟರೆ ಏನು ದುಡ್ಡಿದ್ರೆ ಏನು ಇವಾಗ ಏನು ಅವಳು ಹಂಗೆ ಹೋಗ್ಲೇಳು. ನಾನೇನು ಯಾರನ್ನೇನೀಗ ನಾನು ಅವಳನ್ನ ಬೈಕೊಂಬೋದು ಇಲ್ಲ. ಹೋಗಿ ಚೆನ್ನಾಗಿರ್ಲೇಳು. ಈಗ ನನ್ನಿಂದ ಅವ್ರಿಗೆ ನೋವು ಬೇಡ. ನನ್ನಿಂದ ಒಬ್ರಿಗೆ ತೊಂದರೆ ಆಗ್ತೈತೆ ಅಂದರೆ ನಾನು ಯಾವತ್ತೂ ನನ್ನಿಂದ ತೊಂದರೆ ಆಗೋದಕ್ಕೆ ಇಷ್ಟಪಡಲ್ಲ. ನನ್ನಿಂದ ಒಳ್ಳೇದಾಗಬೇಕೆ 4 ಜನಕ್ಕೆ ಹೊರತು ನನ್ನಿಂದ ತೊಂದರೆ ಆಗೋಕ್ಕೆ ಮಾತ್ರ ನನಗೆ ಇಷ್ಟ ಇಲ್ಲ. ತೊಂದರೆ ಮಾಡ್ಕೊಂಬಕ್ಕೆ ನನಗೆ ತಯಾರಿಲ್ಲ. ಚೆನ್ನಾಗಿರ್ಲೇಳು. ಹೋಗಿ ಅಲ್ಲೇ ತವ್ರ ಮನೆಯಾಗೆ ತಮ್ಮನು ಅಮ್ಮಯ್ಯ ಎಲ್ಲ ಚಿಕ್ಕಮ್ಮ ಅಪ್ಪಯ್ಯ ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಅಲ್ಲೇ ಚೆನ್ನಾಗಿರ್ಲೇಳು. ಅವರೆಲ್ಲ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇವಳು ಬರೋಳು. ಅವರೆಲ್ಲ ಸಪೋರ್ಟ್ ಮಾಡಿ ಅಲ್ಲೇ ಇಕ್ಕೊಂತಾರೆ, ದೇವಸ್ಥಾನ ಇಕ್ಕೊಂತಾರೆ. ನಾವು ಹಂಗೆ ಹಿಂಗೆ ಅವ್ರ ಅಪ್ಪ ಏನು ಫೋನ್ ಮಾಡೋಂಗೆ ಎಗರಾಡ್ತಾ ಇದ್ದಾನೆ. ನನ್ನ ಮಗಳನ್ನೇನು ಕೊಳಿಸ್ತಿ ಅಂತ ತಿಳ್ಕೊಂಡಿದ್ಯಾನೋ, ನೀನು ಬಂದು ನೀನು ಕರ್ಕೊಂಡು ಹೋಗೋವರೆಗೂ ನಾನೇನು ಸುಮ್ಮನಿರಲ್ಲ. ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಎಗರಾಡ್ತಾ ಇದ್ದಾನೆ ಅವ್ರ ಅಪ್ಪಯ್ಯ. ನಾನು ಅದಕ್ಕೆ ಹೇಳ್ದು ಒಂದೇ ಮಾತು ಹೇಳಿದ್ದೀನಿ, ನಾನಂತೂ ಬರೋಲ್ಲ. ನಿನ್ನ ಮಗಳು ನೀನಾಗಿದ್ದು ನೀನು ತಂದು ಬಿಡೋವರೆಗೂ ನಾನು ಯಾಕೆ ಬರೋಣ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿದ್ದೀನಿ. ಕೊಳಿಸಲ್ಲ, ನಾನು ಬರೋಲ್ಲ ಅಂತ ಹೇಳಿದ್ದೀನಿ. ನಾನು ವಾದ ಮಾಡಿದ್ದೀನಿ. ಇಷ್ಟೊತ್ತಿನ ತಕ್ಕ ಫೋನ್ನಾಗ ಅದೇ ವಾದ ಮಾಡಿದ್ದೀನಿ. ನನ್ನ ಹತ್ರ ಅವೆಲ್ಲ ನಡೆಯಲ್ಲ. ಹೇಳಪ್ಪ ಹೋಗ್ಲಿ ರೇಗ ಆಡ್ಬಾರ್ದು ಸುಮ್ಮನೆ. ನಾನೇನು ಹಂಗಂದು ದುಡ್ಡು ಏನು ಮಾಡೋಕ್ಕಾಗುತ್ತೆ. ನಾನು ನಿಮ್ಮ ಚಿಕ್ಕಪ್ಪ ಹಂಗಂದ ಯಾಕೆ ಹಿಂಗಂತೆ ಕಣಮ್ಮ ಅಂತಂದು ಅದಕ್ಕೆ ನಾನು ಕೇಳ್ಕೊಳ್ಳೋಣ ಅಂತ ಬಂದೆ ಕಣಪ್ಪ. ಬೇಡ, ನಮ್ಮನ್ನು ಯಾರು ನೋಡ್ಕೊಂಬೋದು ಬೇಡ, ಹೊರಟೋಗ್ರಿ. ನಮ್ಗೆ ಯಾರು ಸಾಹಸನ ಬೇಡ. ನಮ್ಗೆ ಅಲ್ಲೇನೆ ಸಾಕಾಗ್ಬಿಟ್ಟೈತೆ. ಯಾರ ಬಗ್ಗೆ ಈ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ ಎಂಬುದೈತೆ ನನಗೆ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ನನ್ನ ಪಾಡಿಗೆ ನಾನು ಇದು ಬಿಡ್ತೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕಲ್ಲ. ಅದು ಯಾವ ಬತ್ತಾಳು ಬರಲಿ, ಬಂದರೆ ನನ್ನ ಹೆಂಡ್ತಿ ಅಂತ ಒಪ್ಕೊಂಡು ನಾನು ಚೆನ್ನಾಗಿರ್ತೀನಿ. ಇಲ್ಲ ಅಂದರೆ ನಾನು ಒಂಟಿಯಾಗಿ ಜೀವನ ಮಾಡ್ತೀನಿ. ನಾನು ಅಂತ ಈಗಳ ಒಂದು ಹಂಗೆ ಹಿಂಗೆ ಅಂತ ಏನೇನು ಮಾತಾಡ್ತಾರೆ ಜನ ಮಾತಾಡೋಣ. ಆದರೆ ನಾನು ಅಂಥ ಕೆಟ್ಟ ಕೆಲಸ ಏನೂ ಮಾಡೋಕ್ಕೋಗಲ್ಲ. ನಾನು ಅಂಥದ್ದೇನು ಮಾಡೋಕ್ಕಾಗಲ್ಲ. ಒಬ್ಬಂಟಿ ಆಗಲಿ ನಿಯತ್ತಾಗಿ ಜೀವನ ಮಾಡ್ತೀನಿ. ನನಗೆ ನಿಯತ್ತಂಬೋದೈತೆ ಅಷ್ಟೇ. ನಾನು ನಿಯತ್ತಾಗಿ ಜೀವನ ಮಾಡ್ಬೇಕಂಬೋದಿರೋದು. ಅವರೆಲ್ಲ ವೀಕ್ಷಕರೇ, ನಾನಿವಾಗ ಯಾರೂ ನನಗೆ ಸಪೋರ್ಟ್ ಮಾಡೋದು ಬೇಡ. ನಮ್ಮ ಅಜ್ಜಿ ಬಂದೈತೆ, ನಾನು ಮಾಡ್ಕೊಡ್ತಿದ್ನಪ್ಪ ಮಾಡಿಕ್ತಿದ್ದೆ ಅಂತ. ಅದಕ್ಕೆ ಬೇಡ, ಯಾರು ನೋಡ್ಕೊಂಬೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳು ಸ್ಟೇಟಸ್ ಬೇರೆ ನೋಡಿಲ್ಲ. ನನಗೆ ಸ್ಟೇಟಸ್ ಹಾಕಿದ್ದೀನಿ. ಸ್ಟೇಟಸ್ ನೋಡ್ತಾಳೆ ಅಂತ ಅಂದ್ಕೊಂಡೆ, ಸ್ಟೇಟಸ್ ನೋಡಿಲ್ಲ. ಯಾಕೆ ಅಂತ ನನಗೂ ಒಂಥರ ಗೊಂದಲ ಶುರುವಾಗೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.